ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೃಷಿ ಋಷಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡುತ್ತಾ ಇದ್ದೀವಿ ತರಕಾರಿಗಳ ಕುರಿತಾಗಿ. ಕಳೆದ ಸಂಚಿಕೆಯಲ್ಲಿ ನಾವು ಸೊಪ್ಪಿನ ಕುರಿತಾಗಿ ಮಾತಾಡಿದ್ವಿ, ಯಾವ ರೀತಿಯಾದಂಥ ಸೊಪ್ಪುಗಳನ್ನು ಹೇಗೆ ಬೆಳೆಯೋದು ಅನ್ನೋದನ್ನು ತಿಳಿಸ್ಕೊಟ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತರಕಾರಿಗಳನ್ನು ಬೆಳೆಯೋದು ಹೇಗೆ, ಯಾವ ಮಣ್ಣಲ್ಲಿ ಯಾವ ರೀತಿಯಾದಂಥ ತರಕಾರಿಗಳನ್ನು ಬೆಳಿಬಹುದು, ಯಾವ ಸೀಸನ್ನಲ್ಲಿ ಯಾವ ರೀತಿಯಾದಂಥ ತರಕಾರಿಗಳನ್ನು ಬೆಳಿಬಹುದು, ಆರ್ಗ್ಯಾನಿಕ್ ಅಂದರೆ ನಾಟಿ ತರಕಾರಿಗಳು ಅಂತ ನಾವು ಹೇಳ್ತೀವಿ, ಅದನ್ನು ಬೆಳೆಯುವಂಥದ್ದು ಹೇಗೆ, ಔಷಧಿಗಳನ್ನು ಸಿಂಪಡಿಸುವುದು ಹೇಗೆ, ಎಷ್ಟು ದಿನಗಳಿಗೊಮ್ಮೆ ಔಷಧಿಯನ್ನು ಸಿಂಪಡಿಸಬೇಕಾಗತ್ತೆ, ತರಕಾರಿನಲ್ಲಿ ಹುಳುಗಳು ಬರದೇ ಇರೋ ರೀತಿ ಕಾಳಜಿಯನ್ನು ವಹಿಸೋದು ಹೇಗೆ, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನಿಮಗೆ ನೀಡ್ತಾ ಇದ್ದೀವಿ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಸಾವಯವ ಕೃಷಿ ತಜ್ಞೆ ಆದಂಥ ಶ್ರೀಮತಿ ಗೌರಮ್ಮ ಅವರು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಅಮ್ಮ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಮ್ಮ? ಚೆನ್ನಾಗಿದೆ. ಓಕೆ, ಸೊ ಹೇಗಿದೆ ಮಳೆ ಬೆಳೆ ಎಲ್ಲ ನಿಮ್ಮ ಕಡೆ? ಇಲ್ಲ, ಮಳೆ ಕಮ್ಮಿನೇ. ಮಳೆ ಇನ್ನೆಲ್ಲಿ, ಇನ್ನ ಅಶ್ವಿನಿ, ಈಗ ಅಶ್ವಿನಿ ಬರೀ ಇದು ರೇವತಿ ಹೋಯ್ತು, ಈಗ ಅಶ್ವಿನಿ, ಇನ್ನು ಮಳೆ ಬಂದಿಲ್ಲ, ಇನ್ನು ಭರಣಿ ಕಾಯ್ಬೇಕಷ್ಟೆ. ಓಕೆ, ಈಗ ರೈತರಿಗೆ ಮಳೆನೇ ಆಧಾರ ಆಕ್ಚುಲಿ ಬೆಳೆ ಬೆಳಿಲಿಕ್ಕೆ. ಈಗ ಮಳೆ ಇಲ್ಲ ಈ ವರ್ಷ ನಮ್ಮಲ್ಲಿ, ಸೊ ಹೆಂಗ್ ಸಫರ್ ಮಾಡ್ತಿದ್ದೀರಾ ನೀವು? ಈಗ ಬೆಳೆ ನಂಬಿಕೆ ಮೇಲೆ ಇಡ್ತೀವಿ ನಾವು ಅಷ್ಟೇ. ಭೂಮಿ ತಾಯಿ ಮೇಲೆ ನಂಬಿಕೆ ಆಗ್ಬಿಟ್ಟು ಬಿತ್ತನೆ ಇಡ್ತೀವಿ. ಆ ಧರ್ಮ ಫಲ ದೇವ್ರು ಕೊಡ್, ಪ್ರಯತ್ನ ನಮ್ದು, ಫಲ ಕೊಡೋದು ದೇವ್ರು. ಆ ದೇವ್ರ ನಂಬಿ ನಾವು ಬೆಳೆ ಇಡ್ತೀವಿ ಅಷ್ಟೇ. ಓಕೆ, ಈಗ ತರಕಾರಿಗಳ ಬಗ್ಗೆ ಈ ಸಂಚಿಕೆಯಲ್ಲಿ ಮಾತಾಡೋಣ. ಸೊ ಫಾರ್ ಎಕ್ಸಾಂಪಲ್, ಈಗ ಟೊಮೊಟೊ ಅಂತಲೇ ತಗೊಳ್ಳಿ. ಟೊಮೊಟೊ ಬೆಳಿಬೇಕು ಅನ್ನೋದಾದರೆ ಈಗ ನಿಮ್ಮ ಇದರಲ್ಲಿ ತೋಟದಲ್ಲಿ ಯಾವ್ಯಾವ ತರಕಾರಿಗಳನ್ನು ಬೆಳಿತೀರಾ? ಮೇಡಮ್, ಈಗ ಟೊಮೆಟೊ ಇದೆ, ಹೀರೆಕಾಯಿ, ಬೀಟ್ರೇಟು, ನವಕೋಲು, ಬೆಂಡೆಕಾಯಿ, ತೊಂಡೆಕಾಯಿ, ಮತ್ತು ಕಾರಮಣಿ ಇದೆ, ಕೋಸಿದೆ, ವಿಂಗ್ ಬೀನ್ಸು, ಲವಂಗದ ಬೀನ್ಸು ಓಕೆ ಇದೆ ಮೇಡಮ್. ಈಗ ಯಾವ ರೀತಿಯಾದಂಥ ಭೂಮಿನಲ್ಲಿ ತರಕಾರಿಗಳನ್ನ ಬೆಳಿಬೇಕಾಗುತ್ತೆ? ಮೊದಲು ಭೂಮಿ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿ ಭೂಮಿ ಇರಬೇಕು? ಈಗ ಎಲ್ಲಾ ತರದ ಭೂಮಿನಲ್ಲೂ ನಾವು ಬೆಳಿಬೋದು. ಕೆಂಪು ಮಣ್ಣು, ಕೆಂಪು ಮಣ್ಣಕ್ಕ ಸ್ವಲ್ಪ ಕಪ್ಪು ಮಣ್ಣು ಓಡಿಸ್ಕೊಂಡ್ರೆ ಪರವಾಗಿಲ್ಲ. ಇಲ್ಲ, ಅದನ್ನೇ ಮಲ್ಚಿಂಗ್ ಮಾಡ್ಕೊಂಡು ಭೂಮಿನಲ್ಲಿ ನಾವು ಅದನ್ನೇ ಎಲ್ಲಾ ತರದ ಭೂಮಿನಲ್ಲಿ ಎಲ್ಲಾ ತರದ ತರಕಾರಿ ಬೆಳಿಬಹುದು. ಅದೇ ಸೀಸನ್ ತಕ್ಕಂಗೆ ಬೆಳೆದ್ರೆ ಉತ್ತಮ. ಓಕೆ, ಈಗ ಬೇಸಿಗೆನಲ್ಲಿ ಯಾವೆಲ್ಲ ತರಕಾರಿಗಳನ್ನು ಬೆಳಿಬಹುದು ಹಾಗಿದ್ರೆ? ಬೇಸಿಗೆನಲ್ಲಿ ಮೇಡಮ್, ಬೇಸಿಗೆನಲ್ಲಿ ವಿಪರೀತ ಈ ಕ್ಲೈಮೇಟ್ ಇದ್ದಾಗ ಯಾವ ಬೆಳೆನೂ ಕಷ್ಟ. ಯಾವ ಬೆಳೆ, ಎಂಥ ಬೆಳೆನೂ ಬೆಳೆದ್ರು ಕಷ್ಟನೇ. ಓಕೆ, ಅದಕ್ಕೆ ಈಗ ನೀರಾವರಿ ಇತ್ತು ಅಂದಾಗ ಯಾವ ಸೀಸನ್ ಅಲ್ಲಾದ್ರೂ ಎಲ್ಲಾ ರೀತಿಲೂ ಬೆಳೆ ಬೆಳಿಬೇಕು. ಅಲ್ಲಿಗೂ ಕಷ್ಟನೇ. ಸ್ಪ್ರಿಂಕ್ಲರ್ ಎಲ್ಲಾ ತೋಟದಲ್ಲಿ ಸ್ಪ್ರಿಂಕ್ಲರ್, ರೈತರು ಅಷ್ಟು ಬಂಡವಾಳ ಹಾಕ್ಲಿಕ್ಕೆ ಆಗಲ್ಲ. ಬಂಡವಾಳ ಅವ್ರಿಗೂ ಕಷ್ಟ ಬರ್ನ್ ಆಗ್ತದೆ. ಅದರಿಂದ ನಾವು ಕಮ್ಮಿ, ಇವಾಗ 1 ಎಕರೆನಲ್ಲಿ ಇದು 2 ಎಕರೆನಲ್ಲಿ ಬೆಳೆ ಇಡ್ತೀವಿ, ಬೇಸಿಗೆನಲ್ಲಿ ಬಂದಾಗ 1 ಎಕರೆ ಇಡಬೇಕಾಗುತ್ತೆ. ಓಕೆ ಓಕೆ, ಈಗ ಬೇಸಿಗೆನಲ್ಲೇ ಅಂತಾನೆ ಕೆಲವೊಂದು ತರಕಾರಿ ಬೆಳೆಗಳಿದಾವೆ. ಯಾವೆಲ್ಲ ಬೆಳೆಗಳನ್ನ ಬೆಳಿಬಹುದು? ತೊಂಡೆಕಾಯಿ ಮಾಮೂಲಿ ಬೆಳಿಬೋದು. ತೊಂಡೆಕಾಯಿ, ಸೊಪ್ಪುಗಳು, ಹೀರೆಕಾಯಿ, ಬೆಂಡೆಕಾಯಿ, ಬೀನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ. ಈ ತರದ್ದು ಎಲ್ಲಾ ತರದ್ದು ಬೆಳೆಗಳಂದ್ರೆ ನೀರಾವರಿ ಇದ್ದಾಗ ನಾವು ಕಮ್ಮಿ ಇಳುವರಿ ಬರ್ತದೆ, ಜಾಸ್ತಿ ಏನ್ ಬರಕ್ಕಿಲ್ಲ, ಕಮ್ಮಿ ಇಳುವರಿ ಬರ್ತದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಟೊಮೆಟೊ ಅಂತ ತಗೊಳ್ತೀನಿ ನಾನು. ಟೊಮೆಟೊ ಬೆಳಿಲಿಕ್ಕೆ ಯಾವ ತರ ಭೂಮಿ ಬೇಕು ಮೇಡಮ್? ಕಪ್ಪು ಮಣ್ಣು ಮತ್ತೆ ಕೆಂಪು. ಕಪ್ಪು ಮತ್ತು ಕೆಂಪು ಮಣ್ಣಲ್ಲಿ ಟೊಮೆಟೊ ಚೆನ್ನಾಗಿ ಬರುತ್ತೆ. ಎಷ್ಟು ದಿನಕ್ಕೆ ಅದು ಫಲ ನಮಗೆ ಸಿಗುತ್ತೆ? 2.5 ತಿಂಗಳು, ಒಂದು ತಿಂಗಳ ಮೇಲೆ ಒಂದು 20 ದಿವಸಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಅಂದ್ರೆ 1 ತಿಂಗಳಲ್ಲಿ ನಮಗೆ ಟೊಮೆಟೊ ನಮ್ಮ ಕೈಗೆ ಸಿಕ್ಬಿಡುತ್ತೆ. 1 ತಿಂಗಳ ಮೇಲೆ 20 ದಿವಸ ಬೇಕು ಟೊಮೆಟೊ ನಮ್ಮ ಕೈಗೆ. 1.5 ತಿಂಗಳು ಆಲ್ಮೋಸ್ಟ್. ಓಕೆ, ಅದರಲ್ಲಿ ಈಗ ನಾಟಿ ಟೊಮೊಟೊ ಅಂತ ಇದೆ, ಹೈಬ್ರಿಡ್ ಟೊಮೊಟೊ ಅಂತ ಇದೆ. ಎರಡೂ ಕೂಡ ಒಂದೇ ರೀತಿಯಾಗಿ ಬಂದ್ಬಿಡುತ್ತಾ 1.5 ತಿಂಗಳಿಗೆ? ಬರುತ್ತೆ ಮೇಡಮ್. ಅದು ಅಂದ್ರೆ ಹೈಬ್ರಿಡ್ ತಳಿ ಬಂದಾಗ ಸ್ಪ್ರೇ ಜಾಸ್ತಿ ಕೊಡಬೇಕು. ನಮ್ಮದು ನಾಟಿ ತಳಿ ಅಂದಾಗ ನಾನು ಭೂಮಿನ ಆಲ್ರೆಡಿ ಬೀಜನ ಭೂಮಿನೆಲ್ಲ ರೆಡಿ ಮಾಡ್ಕೊಂಡಿದ್ದಾಗ ಅದು ಹೆಚ್ಚಿಗೆ ನಾವು ಸ್ಪ್ರೇ ಕೊಡುವಂತ ಅಗತ್ಯ ಇಲ್ಲ. ನಾಟಿ ತಳಿ ನಂದೇ ಬೀಜ ಆದ್ರೆ ಹೊರಗಡೆಯಿಂದ ನಾವು ಬಿತ್ತನೆ ತರಬೇಕಾದ್ರೆ ಸ್ವಲ್ಪ ಸ್ಪ್ರೇ, ಕಷಾಯಗಳು ಸ್ವಲ್ಪ ಸ್ಪ್ರೇ ಜಾಸ್ತಿ ಕೊಡಬೇಕು. ಓಕೆ, ಈಗ 1.5 ತಿಂಗಳಿಗೆ ನಮಗೆ ಟೊಮೊಟೊ ನಮ್ಮ ಕೈಗೆ ಸಿಕ್ಬಿಡುತ್ತೆ. ಸೊ ಮೊದಲನೇ ದಿನದಿಂದ ಟೊಮೊಟೊದ ಆರೈಕೆ ಹೇಗಿರಬೇಕು ಅಂತ? ಈಗ ನಾವು ದಿವಸಕ್ಕೆ ಎಷ್ಟು ಸರಿ 3 ಟೈಮ್ ತಿಂತೀವಿ ಅಂದ್ಕೊಳ್ಳಿ, ಅದಕ್ಕೂ ವಾರಕ್ಕೆ 1-2 ಟೈಮ್ ಏನಾದ್ರೂ ಕೊಡ್ಲೇಬೇಕು. ಒಂದ್ಸರಿ ಭೂಮಿಗೆ ಕೊಟ್ರೆ 2 ಸರಿ ಸ್ಪ್ರೇ. ಈಗ ಕಷಾಯಗಳೇ ಇರ್ಬೋದು, ನಾನು ಕಷಾಯ ಸ್ಪ್ರೇ ಕೊಡ್ತೀನಿ ಅಂದ್ಕೊಳ್ರಿ. ಈಗ ಒಂದರಲ್ಲಿ ಒಂದ್ಸರಿ ಉಳುಗ್ ಸ್ಪ್ರೇ ಕೊಡ್ತೀವಿ, ಇನ್ನೊಂದ್ಸರಿ ಈ ಪೊಟ್ಯಾಶ್ ಎಲ್ಲ ಬೇಕು. ಪೊಟ್ಯಾಶ್ ಬೇಕು ಅಂತಂದ್ರೆ ನಾವೇನು ಕೊಡಬೇಕು? ಬಾಳೆಹಣ್ಣು ಮತ್ತು ಬೆಲ್ಲ.
ಬಾಳೆಹಣ್ಣು ಮತ್ತು ಬೆಲ್ಲ. ಬೆಲ್ಲ ಆ, ಅದನ್ನ ಮೊದ್ಲೇನು ಊರಾಕಿ ಇಟ್ಕೊಂಡಿರ್ತೀವಿ, ಎಲ್ಲ ಕಿವುಚ್ಬಿಟ್ಟು ಊರಾಕ್ಬಿಟ್ಟು ಇಟ್ಕೊಂಡಿರ್ತೀವಿ. ಅದನ್ನ ಸ್ಪ್ರೇ ಕೊಟ್ಟಾಗ ಹೂ ಚೆನ್ನಾಗಿ ಕಚ್ಚುತ್ತೆ. ಈಗ ಬಾಳೆಹಣ್ಣು ಕ್ವಾಂಟಿಟಿ ಬಗ್ಗೆ ಮಾತ್ರ, ಅಂದ್ರೆ ಪ್ರಮಾಣ, ಎಷ್ಟು ಪ್ರಮಾಣ ಇರ್ಬೇಕಾಗುತ್ತೆ? ಬಾಳೆಹಣ್ಣು ಅರ್ಧ ಕೆಜಿ ತಗೊಂಡ್ರೆ ಬೆಲ್ಲ ಅರ್ಧ ಕೆಜಿ ಬೇಕು, ಸಮ ಪ್ರಮಾಣದಲ್ಲಿ ಪ್ರಮಾಣದಲ್ಲಿ ತಗೋಬೇಕು. ಅದನ್ನ ಚೆನ್ನಾಗಿ ಕಿವುಚ್ಬಿಟ್ಟು ಬೆಲ್ಲ ಪುಡಿ ಮಾಡ್ಕೊಂಡು ಒಂದು ಡಬ್ಬನಲ್ಲಿ ಹಾಕಿ ಇಟ್ಕೊಂಡಾಗ ಅದನ್ನ ಸ್ಪ್ರೇ ಕೊಟ್ಟಾಗ ಬೆಳೆ ಚೆನ್ನಾಗಿ ಬರುತ್ತೆ, ಹೂ ಚೆನ್ನಾಗಿ ಕಚ್ಚುತ್ತೆ. ಎಷ್ಟು ದಿನ ಅದನ್ನ ಇಡಬೇಕಾಗತ್ತೆ? 10 ದಿನ 11 ದಿನ ಸಾಕು. ಓಕೆ, ಸಮ ಪ್ರಮಾಣದಲ್ಲಿ. ಫಾರ್ ಎಕ್ಸಾಂಪಲ್ 1 kg ಬೆಲ್ಲ ತಗೊಂಡ್ರೆ 1 kg ಬಾಳೆಹಣ್ಣು. ಬಾಳೆಹಣ್ಣಿನಲ್ಲಿ ಯಾವ ರೀತಿ ಬಾಳೆಹಣ್ಣು? ಯಾವ್ದಾದ್ರೂ ಪರವಾಗಿಲ್ಲ, ಯಾವ್ದಾದ್ರು ನಮ್ ತೋಟದಲ್ಲಿ ಸಿಗುತ್ತೆ, ನಾವು ನಮ್ದೇ ತಗೊಂತೀವಿ. ಸರಿ. ಸೊ 2 ರೀತಿ ಅದನ್ನ ಮಿನಿಮಮ್ 10 ದಿನ ಒಂದು ಡಬ್ಬದಲ್ಲಿ ಹಾಕಿ ಇಡ್ತೀರಾ. ಅದಾದ್ಮೇಲೆ ಅದನ್ನ ಸ್ಪ್ರೇ ತರ ಯೂಸ್ ಮಾಡ್ತೀರಾ. ಎಷ್ಟು ದಿವಸಕ್ಕೊಂದ್ಸಲಿ ಅದನ್ನ ಸ್ಪ್ರೇ ಮಾಡಬೇಕು? ಅದನ್ನ 15 ದಿವಸಕ್ಕೊಂದ್ಸರಿ ಸ್ಪ್ರೇ ಕೊಟ್ರೆ ಸಾಕು. ಓಕೆ, ನಾನು 8 ದಿವಸಕ್ಕೆ ಒಂದೊಂದ್ಸರಿ ಕೊಡ್ತೀನಿ, ಒಂದೊಂದ್ಸರಿ 15 ದಿವಸ ಆಗೋಗುತ್ತೆ. ಅದ್ ಕೊಡ್ಲೇಬೇಕು. ಅಂದ್ರೆ 3 ಸಲ ಕೊಟ್ರೆ ಸಾಕು. ಒಂದು ನಾವು ಯಾವ ರೀತಿ ಹೊಟ್ಟೆಗೆ ಬೇಕೋ ಬೆಳೆಗಳಿಗೂ ಆ ರೀತಿ ಕೊಡ್ಲೇಬೇಕು. ಹೌದು, ಹತ್ತಿರ ಕೊಟ್ಟಾಗ ಅವು ಚೆನ್ನಾಗಿ ನೋಡ್ಕೊ ಬರ್ತವೆ ಬೆಳೆ. ಓಕೆ, ಅದೊಂದು ಸ್ಪ್ರೇ ಸಾಕಾಗಿದ್ರೆ ಫಲವತ್ತವಾಗಿ ಬರಬೇಕು ಅಂತ ಹೇಳಿ ಗೋಕುಪಾಮೃತನೂ ಸ್ಪ್ರೇ ಕೊಡ್ಬೇಕು. ಮತ್ತೆ ಮತ್ತೆ ಚೇಂಜ್ ಮಾಡ್ಕೊಬೇಕು. ಹುಳಿ ಮಜ್ಜಿಗೆ ಸ್ಪ್ರೇ ಕೊಡ್ಬೇಕು. ಒಂದೊಂದ್ಸರಿ ಗಿಣ್ಣಾಲು ಸ್ಪ್ರೇ ಕೊಡ್ತೀನಿ. ಅದೊಂದೇ ಒಂದೇ ಅನ್ನೋದೇ ಇಲ್ಲ. ಒಂದೊಂದ್ಸರಿ ನಾನು ವಿಪರೀತ ಈಟ ಆದಾಗ ಎಳ್ನೀರು ಸ್ಪ್ರೇ ಕೊಡ್ಬೇಕು ನಾನು, ಯಾಕಂದ್ರೆ ಎಳ್ನೀರು ಸ್ಪ್ರೇ ಕೊಡ್ತೀನಿ. ಒಂದೊಂದ್ಸರಿ ಅರಿಶಿನೂ ಮಿಕ್ಸ್ ಮಾಡ್ಕೊತೀನಿ. ಓಕೆ, ಈಗ ಅದನ್ನ ಟೊಮೆಟೊ ಬೀಜನ ಭೂಮಿಗೆ ಬಿತ್ತಿರ್ತೀವಲ್ವಾ, ಸೊ ಎಷ್ಟು ದಿನದಿಂದ ನೀವು ಸ್ಟಾರ್ಟ್ ಮಾಡ್ತೀರಾ ಸ್ಪ್ರೇ ಕೊಡ್ಲಿಕ್ಕೆ? ನಾರ್ ತಗೊಂಬಂದು ನಾರ್ ಬಿಟ್ಕೊಂತೀವಿ ಮುಂಚೆನೆ. ನಾರ್ ಬಿಟ್ಟುಕೊಂಡಾಗ ಒಂದು 20 ದಿನ 21 ದಿನ ಆದ್ಮೇಲೆ ನಾರ್ ಬಂದ್ಬಿಡುತ್ತೆ ಬೀಜ ಹಾಕಿದ್ಮೇಲೆ. ಆ ನಾರ್ ತಗೊಂಡು ಉಣಿತ ಭೂಮಿ ಎಲ್ಲ ಮೊದಲೇ ರೆಡಿ ಮಾಡ್ಕೊಂಡಿರ್ತೀವಿ. ಗೊಬ್ಬರ ಹಾಕ್ತಿವಿ, ಗೋಕುಪಾಮೃತ ಹಾಕ್ತಿವಿ, ಜೀವಾಮೃತ ಕೊಡ್ತೀವಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾಗ ಆಮೇಲೆ ರೆಡಿ ಮಾಡ್ಕೊಂಡು ನಾರು ಉಣ್ಕೊಂಡು ಹೊಟ್ಟೋತೀವಿ. ಓಕೆ, ಅವಾಗ ಈ ಹುಳಗಳು ಏನೂ ಆಗಲ್ಲ ಅಂತ ಹೇಳ್ತೀರಾ ನೀವು? ಏನು ಬೀಳಲ್ಲ ಆಗ. ಓಕೆ, ಮತ್ತೆ ಬೇರೆ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ತಗೊಳ್ಬೇಕು? ಈಗ ಸ್ಪ್ರೇ ಮಾಡಿದ್ದಾಯ್ತು, ಒಳ್ಳೆ ಭೂಮಿ, ನೀವು ಹೇಳಿದ್ರೆ ಕೆಂಪು ಅಥವಾ ಕಪ್ಪು ಮಣ್ಣಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ, ಆಮೇಲೆ ಅದನ್ನ ದಾರದಲ್ಲಿ ಮೇಲೆ ಕಟ್ಟಿರ್ತಾರೆ, ಅದು ಅದ್ರದ್ದು ಪ್ರೋಸೆಸ್ ಒಂದ್ ಸ್ವಲ್ಪ ಹೇಳಿ ಆಗಿದ್ರೆ. ಈಗ 21 ತಿಂಗಳಿಗೆ ಸ್ಟಾರ್ಟ್ ಮಾಡ್ಬೇಕು ನಾವು ದಾರ ಕಟ್ಟಕ. ಟೊಮೆಟೊಗೆ ದಾರ ಕಟ್ಟಕ್ ಶುರು ಮಾಡ್ಕೊಬೇಕು. ಶುರು ಮಾಡ್ತಿದ್ದಂಗೆ ಎಲ್ಲಾ ಕೆಲ್ಸಗಳು ಶುರು ಮಾಡ್ಕೊಬೇಕಾಗ. ಬರೀ ದಾರ ಕಟ್ಬಿಟ್ರೆ ಸಾಕು, ಸಾಲಲ್ಲ. ಈಗ ನಾವ್ ಯಾವ ರೀತಿ ದೇಹಕ್ಕೆ ಶೃಂಗಾರ ಮಾಡ್ಕೊಂತೀರೋ ಬೆಳೆಗೂ ಅದೇ ತರ ಶೃಂಗಾರ ಮಾಡಿದ್ರೆ ನಮ್ಗೆ ಬೆಳೆ ಕೈ ಸಿಗ್ಬೇಕಾದ್ರೆ, ಇಲ್ಲಾಂದ್ರೆ ನಮ್ಗೇನು ಸಿಗಲ್ಲ. ನಾನು ಬೆಳೆ ಬಿಟ್ಬಿಟ್ಟೆ, ನಾನು ಆರ್ಗ್ಯಾನಿಕ್ ಮಾಡ್ಬಿಟ್ಟೆ, ಬಿಡು ಒಂದ್ಸರಿ ಹಾಕ್ಬಿಟ್ಟು ಬಿಟ್ಬಿಟ್ಟು ಅದು ಆರ್ಗ್ಯಾನಿಕ್ ಅಂದ್ರೆ ಅದು ಆಗ್ದಿದ್ ಕೆಲ್ಸ. ನಮ್ಮ ಜೀವನ ಯಾವ ರೀತಿ ಇರುತ್ತೋ ನಮ್ಮ ಬೆಳೆನೂ ಅದೇ ತರ ಇದ್ದಾಗ ನಮ್ಗೆ ಅದೇ ತರ ಬರುತ್ತೆ ದುಡ್ಡು, ಇಲ್ಲ ಅಂದ್ರೆ ಇಲ್ಲ. ಓಕೆ, ಹಂಗಿದ್ರೆ ನೀವ್ ಹೇಳೋ ಪ್ರಕಾರ ಒಂದು 20 ದಿನಕ್ಕೆ ಅದನ್ನ ದಾರದಲ್ಲಿ ಕಟ್ತಾರೆ. ಏನು ಕಟ್ತಾರೆ ಅದು ಆಕ್ಚುಲಿ? ಏನು ಕಟ್ಟಬೇಕು? ಗಿಡ ಚೆನ್ನಾಗಿ ಕೆಳಗಡೆ ಬಂದ್ಬಿಡುತ್ತೆ, ಮಣ್ಣು ಬೀಳುತ್ತೆ, ಮಣ್ಣಾಗುತ್ತೆ. ಸರಿ, ನಾವು ಸ್ಪ್ರೇ ಕೊಟ್ಟಾಗನು ಅದಕ್ಕೆ ಚೆನ್ನಾಗಿ ಬರಲ್ಲ. ಅದರಿಂದ ಮೇಲಕ್ಕೆ ಬಿಟ್ಟಾಗ ಕಾಯಿ ಕೀಳಕ್ಕೂ ಚೆನ್ನಾಗಿರುತ್ತೆ, ನೋಡಕ್ಕೂ ಚೆನ್ನಾಗಿರುತ್ತೆ. ನಾವು ಕೊಟ್ಟಂತದ್ದೆಲ್ಲಾನು ಕ್ಲೀನಾಗಿ ಎಳ್ಕೊಳುತ್ತೆ. ಅದರಿಂದ ನಾವು ಮೇಲೆ ಕಟ್ತೀವಿ. ಓಕೆ, ಈಗ ಟೊಮೊಟೊದು ನೀವು ತಿಳಿಸ್ಕೊಟ್ರಿ ಯಾವ ರೀತಿಯಾಗಿರುತ್ತೆ ಅಂತ. ಬೀನ್ಸ್ ಅಂತ ಹೇಳಿದ್ರಿ, ನೀವು ಕೂಡ ಬೀನ್ಸ್ ಬೆಳಿತೀನಿ ಅಂತ ಹೇಳಿದ್ರಿ. ಸೊ ಬೀನ್ಸ್ ನ ಹೆಂಗ್ ಬೆಳಿಬಹುದು? ಈಗ ಟೊಮೊಟೊ ಕಿತ್ಬಿಟ್ಟಿರ್ತೀವಿ, ಅದೇ ಭೂಮಿಗೆ ಬೀನ್ಸ್ ಹಾಕ್ಬೋದಾ? ಹಾಕ್ಬೋದು. ಬೀನ್ಸು ಸೌತೆಕಾಯಿ ಎರಡು ಹಾಕ್ಬೋದು, ತೊಂದ್ರೆ ಇಲ್ಲ. ಎಷ್ಟು ರೀತಿಯಾದಂತಹ ಬೀನ್ಸ್ ನ ಬೆಳಿತೀರಾ ನೀವು? ಮೇಡಮ್, ವಿಂಗ್ ಬೀನ್ಸ್ ಇದೆ, ಲವಂಗದ ಬೀನ್ಸ್ ಇದೆ, ಮಾಮೂಲಿ ರೆಡ್ ಬೀನ್ಸು, ನಾಟಿ ಬೀನ್ಸ್ ಇದೆ, ಒಂದು 5-6 ತರ ಬೀನ್ಸ್ ಬೆಳಿತೀವಿ. ಓಕೆ, ಅದೆಲ್ಲದಕ್ಕೂ ಒಂದೇ ಪ್ರೋಸೆಸ್ಸಾ? ಒಂದೇ ಪ್ರೋಸೆಸ್. ನಾನು ಯಾಕಂದ್ರೆ ಕಷಾಯ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡಿದಾಗ ಒಂದ್ ಕಡೆಯಿಂದಾನೆ ಒಂದೇ ಕಷಾಯ ಹೊಡಿತೀನಿ, ಬೇರೆ ಬೇರೆ ಚೇಂಜ್ ಮಾಡಲ್ಲ. ಡೋಸೇಜ್ ಕಮ್ಮಿ ಮಾಡ್ಕೊಂತೀನಿ. ಅದನ್ನ ಬಿಟ್ರೆ ಒಂದನ್ನೇ ನಾನು ಎಲ್ಲಕ್ಕೂ ಸ್ಪ್ರೇ ಕೊಟ್ಕೊಂತೀನಿ. ಲವಂಗದ ಬೀನ್ಸ್, ವಿಂಗ್ ಬೀನ್ಸ್ ತಗೊಂಡಾಗ ಅದು ಜೂನ್ ಜುಲೈಯಲ್ಲಿ ನಾಟಿ ಮಾಡ್ತೀವಿ. ನಾಟಿ ಮಾಡಿ ಅಂದ್ರೆ ಬೆಳೆ ಬೆಳೆಯೋ ತನಕನೇ ಕಷ್ಟ. ಬೆಳೆ ಹೋಯ್ತು ಅಂದ್ರೆ ಆಗಸ್ಟಿಂದ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು, ಕಾಯಿ ಬಿಡಕ್ ಸ್ಟಾರ್ಟ್ ಆಗುತ್ತೆ. ಆಗಸ್ಟಿಂದ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ತನಕ ಅದನ್ನ ತಿನ್ಬೋದು. ಆಗ ಎಲ್ಲಿ ಮನುಷ್ಯನ್ಗೂ ಆರೋಗ್ಯವಾಗಿರ್ತದೆ, ತಿನ್ನಕ್ಕೂ ಚೆನ್ನಾಗಿರ್ತದೆ ಅದು. ಆಮೇಲೆ ತಿಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಹುಳು ಜಾಸ್ತಿ, ಎಲ್ಲ ಜಾಸ್ತಿ. ಆ ಟೈಮಲ್ಲಿ ಮಾತ್ರ ಈ 4 ತಿಂಗಳಲ್ಲಿ ತಿನ್ನಕ್ ತುಂಬಾ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಅದನ್ನ ತಿನ್ಬೇಕು, ವಿಂಗ್ ಬೀನ್ಸ್ ನ. ಓಕೆ, ಅಂದ್ರೆ ಜೂನ್ ಮಂತ್ ಅಲ್ಲಿ ನೀವು ಅದನ್ನ ಬೆಳೆ ಬಿತ್ತೀರಲ್ವಾ? ಸೊ ಜೂನ್ಗೆ ಮಾಡಿದ್ರೆ ನಿಮ್ಗೆ ಆಗಸ್ಟ್ ಅಲ್ಲಿ ಅದು ಬೆಳೆ ಸಿಗುತ್ತೆ. ಓಕೆ, ಈಗ ಅದಕ್ಕೆ ನೀವು ಅದಕ್ಕೆ ಎಷ್ಟು ದಿನಕ್ಕೊಂದ್ಸಲಿ ಸ್ಪ್ರೇ ಹೊಡಿತೀರಾ? ಅದನ್ನು ಸೇಮೇನಾ, ಒಂದು ವಾರಕ್ಕೊಂದ್ಸಲಿ?
ಮೇಡಮ್ ಯಾವುದೇ ಬೆಳೆ ಇಟ್ಟಾಗ ನಾವು ವಾರಕ್ಕೆ 2 ಸರಿ ಸ್ಪ್ರೇ ಕೊಡಲೇಬೇಕು. ಈ ಚಿಲ್ಲರೆ ಬೆಳೆಗಳನ್ನ ತರಕಾರಿ ಸೊಪ್ಪುಗಳಿರ್ಬೋದು ಬಂದಾಗ ವಾರಕ್ಕೆ 2 ಸರಿ ಸ್ಪ್ರೇ ಕೊಡಲೇಬೇಕು. ಇನ್ನು ಮರಗಿಡಗಳ ತಗೊಂಡಾಗ 15 ದಿವಸಕ್ಕೊಂದ್ಸರಿ ಸ್ಪ್ರೇ ಕೊಡಬೇಕು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಓಕೆ. ಇನ್ನು ಸ್ಪ್ರೇ ಮೇಲ್ಭಾಗಕ್ಕೆ ಸ್ಪ್ರೇ ಹೊಡಿತೀರಾ? ಓಕೆ. ಈಗ ಗೊಬ್ಬರ ಅಂತ ಬಂದ್ರೆ ಯಾವ ರೀತಿಯಾಗಿ ಸಾವಯವ ಗೊಬ್ಬರ ಹೇಗೆ ಮಾಡ್ಕೊಳ್ತೀರಾ? ಈಗ ಜೀವಾಮೃತ ನಾವು ಕೊಡ್ತಾ ಇರ್ತೀವಿ, ಗೋಕುಪಾಮೃತ ಕೊಡ್ತಾ ಇದೀವಿ. ಸರಿ, ಸೆಂಟ್ರಲ್ ಏನಾದ್ರೂ ಬೇಕು ಅಂತಂದಾಗ ನಾನು ಜೀವಾಮೃತ ಗೋಕುಪಾಮೃತ 2 ಜಾಸ್ತಿ ಕೊಡೋದು. ಅದು ಎಷ್ಟು ದಿನಕ್ಕೊಂದ್ಸಲಿ? ಅವು 8 ದಿವಸಕ್ಕೊಂದ್ಸರಿ ನಾವು ಕೊಡ್ತೀವಿ, ವಾರಕ್ಕೆ 2 ಟೈಮ್. ಓಕೆ. ಈಗ ಟೊಮೊಟೊಗೆ ಜಾಸ್ತಿ ನೀರು ಹಾಕಬಾರ್ದು ಅಂತ ಹೇಳ್ತಾರ, ಹೌದಾ? ನಿಜನ? ನೀರ್ ಜಾಸ್ತಿ ಬಿಡಬಾರ್ದು ಅಂತ ಅದೇನು ಅಗತ್ಯ ಇಲ್ಲ. ಅಂದ್ರೆ ಪೂರ್ತಿ ಒಣಗಕ್ಕೂ ಬಿಡಬಾರ್ದು. ನೀರು ಜಾಸ್ತಿ ಕೊಟ್ಟಾಗ ಎಲ್ಲ ಆಳಕ್ಕೆ ಹೊರಟೋಗುತ್ತೆ, ಅದಕ್ಕೇನು ಸಿಗುತ್ತೆ? ಅದರಿಂದ ಹೆವಿ ನೀರು ಬೇಕಾಗಿಲ್ಲ ಅಂತ. ಓಕೆ. ಈಗ ಬೀನ್ಸ್ಗೆ ಹೇಳಿದ್ರಿ, ಬೀನ್ಸ್ಗೆ ಎಷ್ಟು ನೀರು ಬೇಕಾಗುತ್ತೆ? ಎಷ್ಟು ದಿವಸಕ್ಕೊಂದ್ಸಲಿ ನೀರು ಹಾಕಬೇಕು ಅಥವಾ ಯಾವ ಪ್ರಮಾಣದಲ್ಲಿ ನೀರು ಹಾಕಬೇಕು? ಮೇಡಮ್, ಬೇಸಿಗೆ ಬಂತಂದು ದಿವಸಕ್ಕೆ 3 ಸರಿ ಬಿಟ್ಟಿರ್ಬೇಕು, 10 ನಿಮಿಷ. ಡ್ರಿಪ್ಗಳಲ್ಲಿ 15 ನಿಮಿಷ ಕೊಡಲೇಬೇಕು. ಕೊಡಿಲ್ಲ ಅಂದ್ರೆ ತಡೆಯಲ್ಲ. ಸೇಮ್ ಮನುಷ್ಯ ಆಗಿರ್ತಾನೋ ಬೆಳೆಗಳು ಆ ಥರ ಇದ್ದಾಗ ಮಾತ್ರ ನಾವು ನೋಡ್ಕೊಳಕ್ ಸಾಧ್ಯ. ಎಲ್ಲೋ ಬೀನ್ಸ್ ಉಂಡಿದಾರೆ, ನಾವೆಲ್ಲೋ ಇದ್ದೋತೀವಿ ಅಂದ್ರೆ ಆಗ್ದಿಕ್ಕತ್ತೆ. ಓಕೆ. ಈಗ ಈಸಿಯಾಗಿ ಬೆಳೆನ ಬೆಳಿಬೋದು, ತರಕಾರಿನ ತುಂಬಾ ಕಷ್ಟಪಡೋಂಥದ್ದು ಏನಿಲ್ಲಪ್ಪ ಅದನ್ನು ಅನ್ನೋದಾದ್ರೆ ಯಾವ್ಯಾವ ರೀತಿಯಾದಂಥ ತರಕಾರಿಗಳನ್ನ ಬೆಳಿಬೋದು? ಸೊಪ್ಪುಗಳು ತಿಂಗಳಿಗೆಲ್ಲ ಬಂದ್ಬಿಡುತ್ತೆ ಮೇಡಮ್, ಅದ್ರ ಲಾಭ ಜಾಸ್ತಿ ಇದೆ. ಬಟ್ ತರಕಾರಿನಲ್ಲಿ ಎಲ್ಲಾ ಈಸಿನೇ ಬೆಳೆಯಕ್ಕಿಡಿದ್ರೆ ಕಷ್ಟ. ಹಬ್ಬ ಇದೆಂತ ಕಷ್ಟ, ಭೂಮಿ ಉಳ್ಬೇಕು, ಬೆಳೆ ತೆಗಿಬೇಕು ಅಂದ್ರೆ ಎಲ್ಲ ಕಷ್ಟನೇ. ಎಲ್ಲ ಈಸಿನೇ. ಓಕೆ. ಈಗ ತುಂಬಾ ಕೇರ್ ಮಾಡೋವಂಥ ಕೆಲವೊಂದು ತರಕಾರಿಗಳಿರುತ್ತೆ, ಈಸಿಯಾಗಿ ಬರುವಂಥ ತರಕಾರಿಗಳಿರುತ್ತೆ. ಸೊ ಈಸಿಯಪ್ಪ ಇದು ಏನಿಲ್ಲ, ಬೀಜ ಹಾಕಿ ಬಿಟ್ಬಿಡೋದು, ಅವಾಗವಾಗ ನೀವು ಹೇಳಿದ್ರೆ ಒಂದಷ್ಟು ಗೊಬ್ಬರ ಮತ್ತೆ ಸ್ಪ್ರೇ ಹೊಡೆದ್ಬಿಟ್ರೆ ಆಯ್ತು ಅನ್ನೋವಂಥ ಕೆಲಸಗಳು ಇರುತ್ತೆ. ಸೊ ಆ ಥರ ತರಕಾರಿಗಳು ಯಾವ್ದು ಹೇಳ್ತೀರಾ? ಬೆಂಡೆ ಬೀಜ, ಚಿಕ್ಕಡಿ, ಮತ್ತೆ ಇದು ತೊಂಡೆಕಾಯಿ, ವಿಂಗ್ ಬೀನ್ಸ್, ಲವಂಗದ ಬೀನ್ಸ್, ಇವು ಈಸಿ ಬೆಳೆ. ಓಕೆ. ಈಗ ಮೂಲಂಗಿ ಬಗ್ಗೆ ಮಾತಾಡೋದಾದ್ರೆ ಅದು ಹೇಗೆ? ಅದು ಎಷ್ಟು ದಿನಕ್ಕೆ ಬರುತ್ತೆ? ಅದಕ್ಕೆ 25 ದಿನ 40 ದಿನ ಕೊಡ್ ಬಂದ್ಬಿಡ್ತದೆ ಅದು. ಅದು ತುಂಬಾ ಬೇಗ ಸಿಗುತ್ತೆ ಅದು. ಅದಕ್ಕೇನ್ ಶ್ರಮ ಬೀಳಂಗಿಲ್ಲ, ಯಾಕಂದ್ರೆ ಹುಳು ಕಪ್ಪು ಹುಳ ಬೆಳಿತದ ಅದಕ್ಕ. ಅದರಿಂದ ಗುಬ್ಬಚ್ಚಿಗಳು, ಸಣ್ಣ ಸಣ್ಣ ಪಕ್ಷಿಗಳಿರ್ತವೆ, ಅವು ತಿನ್ಕೊಂಡು ಆ ಹುಳುಗಳನ್ನ ಹೊಟ್ಟೋಗ್ತವೆ. ಸ್ಪ್ರೇ ಕೊಡೋದು ಅಷ್ಟೇ, ಏನಿಲ್ಲ, ಜೀವಾಮೃತ ಮೇಲೆ ಎಗರ್ಸ್ಕೊಂಡೋದ್ರು ಪರವಾಗಿಲ್ಲ. ಮತ್ತೆ ಭೂಮಿ ಚೆನ್ನಾಗಿ ಬೆಡ್ಗಳು ಮಾಡ್ಕೊಂಡ್ರೆ ಕ್ಯಾರೆಟ್, ಬೀಟ್ರೂಟ್ ಮತ್ತೆ ಮುಲ್ಲಂಗಿ ಚೆನ್ನಾಗಿ ಸೈಜ್ ಬರುತ್ತೆ, ಚೆನ್ನಾಗಿ ಕ್ವಾಲಿಟಿನೂ ಬರ್ತದೆ. ಈಗ ತೊಂಡೆಕಾಯಿನ ಎಲ್ಲಾ ಸೀಸನ್ ಅಲ್ಲೂ ಬೆಳಿಬಹುದು ಅಂತ ಹೇಳಿದ್ರಿ, ಯಾಕೆ ಅದು ಹೆಂಗೆ? ಅಂದ್ರೆ ಅದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಇಲ್ವಾ, ಯಾಕೆ ಅಂತ? ಮೇಡಮ್, ಮಲ್ಚಿಂಗ್ ಮಾಡ್ಕೊಂಡ್ರೆ, ಮಾಮೂಲಿ ಸೊಪ್ಪುಗಳೆಲ್ಲ ಹಾಕೊಂಡು ಮಲ್ಚಿಂಗ್ ಮಾಡಿಬಿಟ್ರೆ ನಮ್ಮ ಮುಂಚೆನೆ ಬೆಂಡೆಕಾಯಿ ಬೆಳಿಬೋದು. ಕೆಲವೊಂದು ಟೈಮಲ್ಲಿ ಇಳುವರಿ ಕಮ್ಮಿ ಬರ್ತದೆ, ಆದ್ರೂ ನಾವೇನು ಮಾಡೋಕ್ಕಾಗಲ್ಲ. ಈಸಿನೇ ಅದು ಬೆಳೆ, ದುಡ್ಡು ಪರವಾಗಿಲ್ಲ, ಚೆನ್ನಾಗಿ ಸಿಗುತ್ತೆ, ಈಸಿ ಬೆಳೆ ತೊಂಡೆಕಾಯಿ. ಚಪ್ರ ಇರುತ್ತೆ, ಚಪ್ರಕ್ಕೆ ಹೋಗುತ್ತೆ. ಓಕೆ. ತೊಂಡೆಕಾಯಿ ಎಷ್ಟು ದಿನಕ್ಕೆ ನಮಗೆ ಕೈಗೆ ಸಿಗುತ್ತೆ ಬೆಳೆ? ಮೇಡಮ್, ಈಗ ಗಿಡ ಉಣಿ ಒಂದು 4 ತಿಂಗಳಕ್ಕೆಲ್ಲ ಚಪ್ರ ಕೊಟ್ಟತದ ಅದು. 4 ತಿಂಗಳು, 3.5 ತಿಂಗಳಿಂದ ಸ್ಟಾರ್ಟ್ ಅದು ಕಾಯಿ ಕೊಯ್ಯಕ್ಕ. 4 ತಿಂಗಳಕ್ಕೆಲ್ಲ ಹೊಟ್ಟೋತದೆ. ಬಟ್ 5-6 ವರ್ಷ ಆ ಗಿಡ ಇರ್ತದೆ. ಅಂದ್ರೆ ಆ ಬೆಳೆ ಮತ್ತೆ ಪದೇ ಸಿಗ್ತಾ ಇರುತ್ತೆ ಗಿಡ ಇರೋವರೆಗೂ? ಗಿಡ ಕಟಿಂಗ್ ಆಗ್ತಾ ಇರ್ಬೇಕು, ಬರ್ತಾ ಇರುತ್ತೆ. ದ್ರಾಕ್ಷಿ ಇದ್ದಂಗೆ ಅದು. ಅದು ಸ್ಪ್ರೇನು ಕಮ್ಮಿ. ಇವಾಗ ಕೆಮಿಕಲ್ ತರಬೇಕು, ಸ್ಪ್ರೇ ಕೊಡ್ಬೇಕು ಅಂತಾರೆ, ಏನಿಲ್ಲ, ಯಾವ್ದನ ಮಾಡಿ ವಾರಕ್ಕೆ 2 ಸರಿ ಕೊಟ್ರೆ ಚೆನ್ನಾಗಿ ಕೊಯ್ಯುತ್ತೆ. ಅಂದ್ರೆ ಅದು ಒಂದ್ಸಲಿ ಗಿಡ ಬಂದ್ರೆ ಎಷ್ಟು ಸರ್ತಿ ನಾವು ಅದು ಕಾಯಿಗಳು ತಗೊಳ್ಬಹುದಾಗಿದ್ರೆ? ಒಂದು 8 ವರ್ಷ ತನಕ ಇರ್ಬೋದು ಮೇಡಮ್. ತೊಂಡೆ ಗಿಡ 8 ವರ್ಷ ತನಕ ಇರುತ್ತೆ, ಪರವಾಗಿಲ್ಲ. ಅಂದ್ರೆ ಅದು ಎಷ್ಟು ತಿಂಗಳಿಗೆ ಒಂದ್ಸಲಿ ನಮ್ಗೆ? 3 ತಿಂಗಳಿಗೆ ಒಂದೊಂದ್ಸಲಿ ಹಾಗಿದ್ರೆ ನಮ್ಗೆ ತೊಂಡೆಕಾಯಿ ಸಿಗ್ತಾ ಹೋಗುತ್ತೆ ಮೇಡಮ್? ಇಲ್ಲ, 5-4 ದಿವಸಕ್ಕೆ ಒಂದ್ಸರಿ ತೊಂಡೆಕಾಯಿ ಕೀಳ್ತಾ ಇರ್ಬೇಕು. ಓಕೆ ಅಮ್ಮ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತರಕಾರಿಗಳನ್ನ, ಕೆಲವೊಂದು ತರಕಾರಿಯನ್ನ ಬೆಳೆಯೋದು ಹೇಗೆ ಅನ್ನೋದನ್ನ ವೀಕ್ಷಕರಿಗೆ ಹೇಳಿದ್ರಿ. ಧನ್ಯವಾದಗಳು ನಿಮಗೆ. ಧನ್ಯವಾದಗಳು ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಲವೊಂದು ತರಕಾರಿಗಳನ್ನು ಹೇಗೆ ಬೆಳೆಯೋದು, ಆ ಬೆಳೆಗಳನ್ನು ಯಾವ ಮಣ್ಣಲ್ಲಿ ಬೆಳಿಬೇಕಾಗತ್ತೆ, ಅದ್ರ ಪ್ರೋಸೆಸ್ ಹೇಗಿರುತ್ತೆ, ಎಷ್ಟು ದಿನಕ್ಕೆ ಆ ಬೆಳೆ ನಿಮ್ಮ ಕೈಗೆ ಸೇರುತ್ತೆ, ಔಷಧಿಗಳನ್ನು ಸಿಂಪಡಿಸುವಂಥ ಬಗೆ ಹೇಗೆ, ಈ ರೀತಿಯಾದಂಥ ವಿಚಾರಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ನೀಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. ಅಮೃತ ಹೊತ್ತ ಅನ್ನದಾತ, ನೇಗಿಲ ಹಿಡಿದ ಪ್ರಾಣದಾತ.